ಕೊಟ್ಟೂರಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಯಾವಾಗ? ಅಧಿಕಾರಿಗಳಿಗೆ ರೈತ ಸಂಘದ ಖಡಕ್ ಎಚ್ಚರಿಕೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿ ಮೀರ್ತಾ ಇದ್ದು, ಸಂಬಂಧಪಟ್ಟ ಇಲಾಖೆಗಳು ತಕ್ಷಣವೇ ಕಡಿವಾಣ ಹಾಕದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಆಡಳಿತಕ್ಕೆ ತೀವ್ರ ಎಚ್ಚರಿಕೆ ನೀಡಿದೆ. ತಾಲೂಕು ಘೋಷಣೆಯಾಗಿ 8 ವರ್ಷ ಕಳೆದರೂ ಇನ್ನೂ ಇಲ್ಲಿನ ಆಡಳಿತ ಚಟುವಟಿಕೆಗಳು ಸುಧಾರಿಸದೇ ಇರುವುದಕ್ಕೆ ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕೊಟ್ಟೂರು ತಾಲೂಕಿನ ಎಲ್ಲಾ ಇಲಾಖೆಗಳು ಆಗಲೇಬೇಕು. ಕೊಟ್ಟೂರು ತಾಲೂಕಿನ ಎಲ್ಲಾ ಇಲಾಖೆಗಳು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಾನೂನು ಬಾಹಿರ ಚಟುವಟಿಕೆಗಳು ನಿಲ್ಲಲೇಬೇಕು. ಕಾನೂನು ಬಾಹಿರ ಚಟುವಟಿಕೆಗಳು ಕಾನೂನು ಬಾಹಿರ ಚಟುವಟಿಕೆಗಳು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಕೊಟ್ಟೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ಹುಚ್ಚಮ್ಮನಹಳ್ಳಿ ಮಂಜುನಾಥ್ ಬಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಮನೆ ಮಲ್ಲೇಶ್ ಹಾಗೂ ರಾಜ್ಯ ಉಪಾಧ್ಯಕ್ಷ ಕೆ ಪರಶುರಾಮ್ ಅವರ ಸಮ್ಮುಖದಲ್ಲಿ ಹೊಸ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಿ ಜವಾಬ್ದಾರಿ ವಹಿಸಲಾಯಿತು. ಜಿಲ್ಲಾ ಉಪಾಧ್ಯಕ್ಷರಾಗಿ ಬೂದಿ ನಾಗರಾಜ್, ಜಿಲ್ಲಾ ಕಾನೂನು ಸಲಹೆಗಾರರಾಗಿ ಕಾಳಾಪುರ ಚೌಡಪ್ಪ, ವಕೀಲರು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕಾಳಾಪುರ ಹುಲಗಪ್ಪ, ತಾಲೂಕು ಅಧ್ಯಕ್ಷರಾಗಿ ಬೋರ್ಲಾರ್ ಹನುಮಂತಪ್ಪ, ಉಪಾಧ್ಯಕ್ಷರಾಗಿ ಮಂಗನಡಿ ಕೋಣೆಪ್ಪ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಟಿ ಮಂಜುನಾಥ್ ಅವರನ್ನು ಅಧಿಕೃತವಾಗಿ ಆಯ್ಕೆ ಮಾಡಲಾಯಿತು. ದಂಧೆಕೋರರ ಅಟ್ಟಹಾಸ, ರೈತರ ಆಕ್ರೋಶ. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರು ತಾಲೂಕು ಆಡಳಿತದ ವಿರುದ್ಧ ಕೆಂಡ ಕಾರಿದ್ರು. ಕೊಟ್ಟೂರು ತಾಲೂಕು ಘೋಷಣೆಯಾಗಿ ಬರೋಬ್ಬರಿ 8 ವರ್ಷ ಕಳೆದರೂ ಕೂಡ ಇವತ್ತಿಗೂ ಸರ್ಕಾರಿ ಕಚೇರಿಗಳು ಅಪೂರ್ಣವಾಗಿಯೇ ಉಳಿದಿವೆ. ಇದರ ನಡುವೆ ತಾಲೂಕಿನಲ್ಲಿ ಅಕ್ರಮ ಕಲ್ಲು, ಮಣ್ಣು, ಮರಳು ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ತಾಲೂಕಿನಲ್ಲಿ ಇತ್ತೀಚೆಗೆ ಸೋಲಾರ್ ಮತ್ತು ಪವನ ವಿದ್ಯುತ್ ಕಂಪನಿಗಳ ಆರ್ಭಟ ಕೂಡ ಹೆಚ್ಚಾಗಿದ್ದು, ರೈತರಿಗೆ ಸರ್ಕಾರ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಿನ ದರದಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಅಂತ ದೂರಿದ್ದಾರೆ. ಈ ಎಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ತಕ್ಷಣವೇ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಸಂಘದ ಮುಖಂಡರು ಜಂಟಿಯಾಗಿ ಎಚ್ಚರಿಸಿದರು. ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಬಣಕಾರ ಬಸವರಾಜ್, ಬಿ ಶೇಖಪ್ಪ, ನಾಗಪ್ಪ, ಹಾರನಹಳ್ಳಿ, ನಿಂಗಪ್ಪ, ಯರಿಸ್ವಾಮಿ, ಚಿತ್ತಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಕುಮಾರ್ ಸಿ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಟ್ಟೂರು. ಜಿಲ್ಲಾ ಉಪಾಧ್ಯಕ್ಷ ಬೂದಿ ನಾಗರಾಜ್ ಅಂತ, ಚಿರಿಬಿ ಗ್ರಾಮ, ಜವಡೇಶ್ ವಕೀಲ್, ಜಿಲ್ಲಾ ಕಾನೂನು ಸಲಹೆಗಾರರಾಗಿ ತಗೊಂಡಿವಿ. ಇಲ್ಲಿ ಕೂಡ ಅವರು ಕಾನೂನಾತ್ಮಕ ಏನಂತಂದ ರೈತರ ಪರವಾಗಿ ಇವಾಗ ಏನಾಗೈತೆ ಅಂದ್ರೆ ಬಹಳ ಕುಂಠಿತ ಆಗಿಬಿಟ್ಟೆ. ಇವತ್ತು ಪರಿಸ್ಥಿತಿ ಏನಾಗೈತೆ ನೋಡ್ರಿ, 45-50% ಆಗ ಮಳೆ ಇಲ್ದಂಗೆ ಆಗೈತೆ. ಇವತ್ತು ಬಿತ್ತಿದಕ್ಕೆ ಬೆಳೆ ಬರ್ದಂಗೆ ಆಗೈತೆ. ಇವಾಗ ನಾವು ಯಾಕಂದ್ರೆ ಬಿತ್ತೀವಿ ಅಂತಕ್ಕಂಥ ಪರಿಸ್ಥಿತಿ ಬಂದೈತೆ. ಇವತ್ತು ವೀರ್ಯ ಉಪ್ಪು ಆಗಿರ್ಬೋದು, DF ಆಗಿರ್ಬೋದು, ಇವನ್ನೆಲ್ಲವನ್ನು ತಗೊಳಕ್ಕೆ ಆಗೋದಿಲ್ಲ. ಇವು ಬಿತ್ತಿದ ಮೇಲೆ ಮತ್ತೆ ನಾವು ಯಾರು ತಗೊಂಡು ಇದ್ದಂತ ಅರ್ಥಕ್ಕೆ ನಾವು ಹೋಗಿ ಏನೋ ಸಾಲ ಕೇಳ ಹೋದ್ರೆ ಹೋಗಮರ ಮಳೆ ಎಲ್ಲ ಮಾಡೋದು ನಿಮಗೇನಿಂದ ಕೊಡುವಂಥ ಪರಿಸ್ಥಿತಿ ಬಂದೈತೆ. ಅಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಂದ್ರೆ ಇದ್ದಾಗ ಕಾಲು ಚೆಕ್ಕೊಂಡು ಮಾಡ್ಕೊತೀನಂತ ಕೆಲಸ ಆದ್ರೆ ಮಾತ್ರ ನಾವು ರೈತರು ಬದುಕಕ್ಕೆ ಸಾಧ್ಯ ಆಗತ್ತೆ. ಹೊರತಾಗಿ ಏನೋ ಹಿಂಗಾರಿ ಮಳೆ ಏನಾದರೂ ಬಂದರೆ ಎಲ್ಲ ಕೆರೆ ಕೊಟ್ಟು ನಮ್ಮ ತುಂಗಭದ್ರಾ ಡ್ಯಾಮ್ ಏನಾದರೂ ತುಂಬಿದ್ರೆ, ಇವಾಗ ಏನು ಈ ಕಡೆ ಭಾಗದಾಗ ಕೆರೆಗಳು ತುಂಬಿಲ್ಲ. ನಿಮ್ಮ ಕೊಟ್ಟರು ಕೆರೆಗೆ ಹೇಳಿದ್ರು ಹೋದ್ಸಲ ಮುಖ್ಯಮಂತ್ರಿಗಳಾಗಿರ್ಬೋದು, ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಜಮೀರ್ ಅಹಮದ್ ಅವರೆಲ್ಲ ಅವೆಲ್ಲ ಕೆರೆಗಳಿಗೆ ನೀರು ತುಂಬ್ತೀವಿ, ನೀರು ತುಂಬಿದ್ರೆ ಎಲ್ಲರಿಗೂ ಸಹಕಾರ ಆಗತ್ತಂತ. ಇಲ್ಲಿ ಕೊಟ್ಟೂರಿಗೆ ಮಾಡ್ಬೇಕಂತ ನಾನು ಈ ತಂಡ ಕಟ್ಕೊಂಡು ಹೋರಾಟ ಮಾಡ್ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ನಾವು ಮಾಡ್ತಾ ಇದ್ವಿ ರೈತ ಸಂಘ. ಹಾಗೇನೆ ಏನು ಕಾನೂನು ಬಾಹಿರವಾಗಿ ನಮ್ದು ಅಧಿಕಾರ ಇತ್ತು, ನಮ್ಮ ಸರ್ಕಾರ ಐತೆ ಅಂತಂದು ಏನು ಒಂದು ಸರ್ಕಾರಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಏನು ಕ್ರಷರ್ಗಳು ಮಾಡ್ತಾರೆ, ಇದು ಬಂಡೆ ಸ್ಫೋಟ ಮಾಡಿ ಅಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಕಾನೂನು ಬಾಹಿರವಾಗಿ ಕಾನೂನಾತ್ಮಕವಾಗಿ ಲೈಸೆನ್ಸ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಲೈಸೆನ್ಸ್ ತಗೊಳ್ಳೋದಂಗೆ ಏನು ಕ್ರಷರ್ಗಳು ನಡೆಸ್ತಾರೆ. ಮತ್ತೆ ನಮಗೆ MLA ಇರೋದ್ರೆ ಇಲ್ಲ ನಮ್ಮ ಸರ್ಕಾರ ಐತೆ ಅಂತಂದು ಕಾನೂನು ಬಾಹಿರವಾಗಿ ಸರ್ಕಾರಿ ಭೂಮಿಗಳಾಗ ಮಣ್ಣೇರೋದು, ಟ್ಯಾಕ್ಟರಿಯಲ್ಲಿ ಲೂಟಿ ಮಾಡೋದು, ಈ ನೈಸರ್ಗಿಕ ಸಂಪತ್ತನ್ನು, ಸಾರ್ವಜನಿಕ ಸಂಪತ್ತು
ಆ ಮರಳು ಇಡೋದು ಇಂಥವು. ಆಮೇಲೆ ಇದು ಮಟ್ಕಾ ದಂಧೆ, ಈ ಮಟ್ಕಾ ದಂಧೆ ಆಗಿರ್ಬೋದು. ಹಾಗೆಯೇ ಈ ಮರಳು ಗಣಿಗಾರಿಕೆ ಆಗಿರ್ಬೋದು. ಹಾಗೆಯೇ ಇವನ್ನೆಲ್ಲವೂ ಕಣ್ಣು ಮುಚ್ಕೊಂಡು ಏನು ಕುಳಿತಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳು ಆಗಿರ್ಬೋದು, ಈ ಭಾಗದ ನಮ್ಮ ಕೂಡ್ಲಿಗಿ ಭಾಗದ ಉಪ ಅಧೀಕ್ಷಕರು DYSP, ಹಾಗೆಯೇ